ಸರ್ ಈ ಘಟನೆ ಆದ ಸ್ವಲ್ಪ ದಿನ ಅಂದರೆ ಆ ಘಟನೆ ಆದ ನಂತರದಲ್ಲಿ ಎಲ್ಲರ ಕಡೆಯಿಂದ ಇಂಡಸ್ಟ್ರಿಯಿಂದ ಒಂದಷ್ಟು ತುಂಬ ಹತ್ತಿರದಿಂದ ಬಲ್ಲವರು ಒಂದೇ ಮಾತು ಹೇಳ್ತಾರೆ, ಅಂದರೆ ದರ್ಶನ್ ಅವರ ಒಂದು ಕೋರ್ ಒಂದಷ್ಟು ಜನ ಬಳಗ ಏನಿದೆ ಅದು ಬದಲಾಗಿದ್ದರಿಂದ ಈ ಥರದ್ದೆಲ್ಲ ಬೆಳವಣಿಗೆ ಆಗ್ತಾಯಿತ್ತು ಅಂತ. ಸರ್ ಇವಾಗ ಎಲ್ಲರದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ವಿಚಾರಗಳಿರುತ್ತೆ. ಈಗ ನನಗೆ ಒಬ್ಬ ವ್ಯಕ್ತಿ ಇಷ್ಟ ಆಗಿಲ್ಲ, ಅವನು ನಾ ಇನ್ನೊಬ್ಬ ವ್ಯಕ್ತಿನ ಇಷ್ಟಪಡೋನ ಜೊತೆಲಿದ್ದಾನೆ ಅಂದರೆ ಅವ್ನ ಸರ್ಕಲ್ ಸರಿಗಿಲ್ಲ ಅಂತ ಮಾತಾಡ್ತೀನಿ. ಸೊ ಈಗ ಅವ್ನ ಪಾಯಿಂಟ್ ಆಫ್ ಇಂದ ನಾನು ಸರಿಗಿಲ್ಲ. ಸೊ ಹೆಂಗೆ ನೀವು ಅದನ್ನು ಜಡ್ಜ್ ಮಾಡ್ತೀರಾ ಅವ್ರ ಸರ್ಕಲ್ ಸರಿಗಿಲ್ಲ ಅಂತ? ಈಗ ದರ್ಶನಕ್ಕೆ ಗೊತ್ತು ಅವ್ರ ಸರ್ಕಲಲ್ಲಿ ಯಾರನ್ನ ಹಿಡ್ಕೋಬೇಕು ಯಾರನ್ನ ಹಿಡ್ಕೋಬಾರ್ದು ಅಂತ. ಸೊ ಟಪಾರ್ ಅಂದ್ಬಿಟ್ಟು ಅವ್ನ ಸರ್ಕಲ್ಲೇ ಸರಿಗಿಲ್ಲ ಅಂದರೆ ಯಾವ ಥರ ಅದು ಅರ್ಥ? ನೀನು ಸರಿಗಿದ್ಯಾ? ಈಗ ದರ್ಶನ್ ಸರ್ಕಲ್ ಸರಿಗಿಲ್ಲ ಅನ್ನೋರು ಒಂದಷ್ಟು ಜನ ಯಾರ್ಯಾರು ಹೇಳೋದು ನಂಗೆ ಗೊತ್ತು. ಅವರು ದರ್ಶನ್ ಜೊತೆಲಿದ್ದಾಗ ಹೆಂಗಿದ್ರು ಅನ್ನೋದು ವಿಚಾರಗಳನ್ನು ಹೊರಗೆ ಬಂತು. ಹಂಗಂದ್ರೆ ಅವನು ಅವ್ರು ಸರಿಗಿಲ್ಲ ಅಂದರೆ ನೀನು ಸರಿಗಿದ್ದಾಗ ಮತ್ತೆ ಅಲ್ವಾ ಸರ್? ಸೊ ಆ ಥರ ಎರಡೂ ವ್ಯಕ್ತಿಗಳ ಮೇಲೆ ತುಂಬ ನಂಬಿಕೆ ಇಟ್ಕೊಬಿಡ್ತಾರ ಅಂತ, ಅಂದರೆ ತುಂಬ ಹತ್ತಿರದಲ್ಲಿರೋರೆ ಸ್ವಲ್ಪ ದೋಖ ಮಾಡಿ ಹೋಗೋದು ಜಾಸ್ತಿ. ಮಾಡಬೇಕು ಅಂದ್ರೆ ನಂಬಿಕೆ ಇಟ್ಕೊಳ್ಳೇಬೇಕು. ಈಗ ನಾನು ಇಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಇಲ್ಲಿ ನನಗೆ ಬೇಕಾಗಿರೋ ಅಷ್ಟು ಆಕ್ಸಿಜನ್, ಒಳ್ಳೆಯ ಆಕ್ಸಿಜನ್ ಸಿಗ್ತಾ ಇದೆ ಅನ್ನೋ ನಂಬಿಕೆ ಇದ್ರೇ ನಾನು ಇಲ್ಲಿ ಕೂರೋಕ್ಕಾಗೋದು. ಇಲ್ಲಿ ವಿಷ ಬರ್ತಾ ಇದೆ ನಾನು ಹೆಂಗೆ ಕೂರೋಕ್ಕಾಗುತ್ತೆ? ಈಗ 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 ನೀವು ನನಗೆ ನನ್ನ ಸಿನಿಮಾ ಪ್ರಮೋಷನ್ ಮಾಡ್ತೀರಾ ಅಂತ ನಾವು ಕೂತಿದ್ದೀವಿ. ನೀವು ಮಾಡದೇ ಇದ್ದರೆ ನೀವು ಮಾಡ್ತೀರಾ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೀರಿ. ಮಾಡಿಲ್ಲ ಅಂದರೆ ಅದು ನಿಮ್ಮ ತಪ್ಪ ನನ್ನ ತಪ್ಪ? ನಂಬಿಕೆ ಇಟ್ಟಿರೋದು ನನ್ನ ತಪ್ಪ, ಮಾಡದೇ ಇರೋದು ನಿಮ್ಮ ತಪ್ಪ? ಸೊ ಜಡ್ಜ್ ಮಾಡೋಕ್ಕಾಗಲ್ಲ ಸರ್. ಅದು ಒಬ್ಬೊಬ್ಬರು ವ್ಯಕ್ತಿಗಳು ಒಂದೊಂದು ಥರ ಇರ್ತಾರೆ. ಎಲ್ಲರೂ ನನ್ನ ಪಾಯಿಂಟ್ ಆಫ್ ಇಂದ ಒಬ್ಬರು ಕರೆಕ್ಟು, ನಿಮ್ಮ ಪಾಯಿಂಟ್ ಆಫ್ ಇಂದ ಇನ್ನೊಬ್ಬ ಕರೆಕ್ಟು, ನನ್ನ ಪಾಯಿಂಟ್ ಆಫ್ ಇಂದ ನೀವು ಕರೆಕ್ಟ್ ಅನ್ನೋ ನನಗೆ ರಾಂಗು, ನಾನು ಕರೆಕ್ಟ್ ಅನ್ನೋ ನಿಮ್ಗೆ ರಾಂಗು. ಅದು ಜಡ್ಜ್ ಮಾಡೋಕ್ಕಾಗಲ್ಲ. ಅವರವರೇ ಜೊತೆಲಿರೋರು ಯಾವುದು ಇವ್ನು ಕರೆಕ್ಟು ಇವ್ನು ತಪ್ಪು, ಇವ್ನು ಹಿಡ್ಕೋಬೇಕು ಇವ್ನು ಹಿಡ್ಕೋಬಾರ್ದು ನಾನು ಡಿಸೈಡ್ ಮಾಡಬೇಕು. ಸರ್ ಆ ಘಟನೆಯಿಂದ ತೀರಾ ಪಶ್ಚಾತ್ತಾಪ ಪಟ್ಟಿದ್ರ ಅಂತ, ನೋವು ಅನುಭವಿಸಿದ್ರ? ನೋವಿತ್ತು ಸರ್. ನೋವು ಇಂಥ ಪರಿಸ್ಥಿತಿಲಿ ಇದೀನಲ್ಲ ಅಂತ ನೋವಂತೂ ಇದ್ದೇ ಇರೋದು, ಏನು ನೋವಾಗದೇ ಇರೋಂಥ ವಿಚಾರ ಏನಲ್ಲ. ಬಟ್ ಪಶ್ಚಾತ್ತಾಪ ಪಡೋಕ್ಕೆ ತಪ್ಪು ಮಾಡಿದರೆ ಪಶ್ಚಾತ್ತಾಪ ಪಡಬೇಕು. ತಪ್ಪು ಮಾಡಿಲ್ಲ ಅಂದಮೇಲೆ ಪಶ್ಚಾತ್ತಾಪ ಪಡೋ ಅಂಥ ಕ್ವಶನೇ ರೈಸ್ ಆಗಲ್ಲ. ಸರ್ ಈ ಬೆನ್ನು ನೋವಿಂದು ಅಂದರೆ ಜಾಮೀನಿಗೋಸ್ಕರ ಈ ಥರ ಎಲ್ಲ ಆಗ್ತಾಯಿದೆ ಅಂತ ನೋಡಿರ್ತಾರೆ, ಆಲ್ಮೋಸ್ಟ್ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳೆಲ್ಲ ಓಡಾಡಿತ್ತು. ಸೊ ಏನು ಬೆನ್ನು ಇದೆಯಾ ಸರ್ ನಿಜ? ಸರ್ ಅಂದರೆ ನಿಮ್ಮ ಪ್ರಕಾರ ಇದು ಬಳ್ಳಾರಿಲಿ ಇರೋ ಗೌರ್ಮೆಂಟ್ ಡಾಕ್ಟ್ರು ಸುಳ್ಳು ನೀವು ಇದು ಕೊಟ್ಟಿದ್ದಾರೆ? ಇಲ್ಲ, ಆದರೆ ನಾನು ಹೇಳಿದ್ದೆ ಯಾಕಂದರೆ ಜನಗಳ ಮೈಂಡ್ ಸೆಟ್ಟಲ್ಲಿ ಓಡಾಡ್ತಾರೆ. ಸಾಮಾನ್ಯವಾಗಿ ನೋಡಿದ ತಕ್ಷಣ ಹೇಳ್ತಾರೆ. ಜನಗಳಿಗೆ ಆ ಮೈಂಡ್ ಸೆಟ್ ಕೊಟ್ಟಿರೋರು ಯಾರು ಸರ್? ಆ ಕ್ವಶನ್ ರೈಸ್ ಮಾಡ್ತಿರೋರು ಯಾರು ಸರ್? ಸೊ ಅವ್ರ ಆನ್ಸರ್ ಹೇಳಬೇಕಿದು. ಈಗ ನಿಮಗೆ ನಾನು ಇಷ್ಟ ಆದರೆ ನನ್ನನ್ನು ನೀವು ಬೇರೆಯವ್ರ ಹತ್ರ ಪ್ರೊಜೆಕ್ಟ್ ಮಾಡೋ ರೀತಿ ಬೇರೆ. ನಿಮಗೆ ನಾನು ಇಷ್ಟ ಇಲ್ಲ ಅಂದರೆ ಬೇರೆಯವ್ರ ಹತ್ರ ನೀವು ನನ್ನನ್ನು ಪ್ರೊಜೆಕ್ಟ್ ಮಾಡೋ ರೀತಿ ಬೇರೆ. ಅಷ್ಟೇ ಸಿಂಪಲ್. ಯಾಕಂದರೆ ಗೊತ್ತಿರೋ ನಮಗೂ ಆಲ್ಮೋಸ್ಟ್ ಒಂದು 15 ವರ್ಷದಿಂದ ನೀವು ಹೇಳೋ ಪ್ರಕಾರ ನಮ್ಮ ಕೋರ್ಟು ಮೆಡಿಕಲ್ ಬೇಲ್ ಕೊಟ್ಟು ತಪ್ಪು ಅಂತನಾ? ಇಲ್ಲ, ನಾ ಹೇಳ್ತೀರಾ ಸರ್, ಈಗ 15 ವರ್ಷ ನೀವು ಹೇಳ್ತಿರೋದು ಸರ್ ಬೆನ್ನೋವು ಅಂತ ಅಲ್ಲ ಸರ್. ಈಗ ನಾವು ನೋಡ್ತಾ ಇದ್ದೀರಾ ತಾನೆ 100% ದರ್ಶನ್ ಅವ್ರನ್ನ, ಏನವರು ಡ್ಯಾನ್ಸ್ ಮಾಡ್ತಿದ್ದಾರೆ ಸರ್. ಈಗ ನನಗೆ ಗೊತ್ತಿಲ್ಲ ಸರ್, 15 ವರ್ಷದಿಂದ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಸಾಕಷ್ಟು ಗೊತ್ತು. ಇನ್ನೆಲ್ಲ ಎಲ್ಲ ಗೊತ್ತು. ಒಂದಷ್ಟು ಜನಕ್ಕೆ ಐಡಿಯಾ ಗೊತ್ತಿಲ್ಲ, ಯಾಕಂದ್ರೆ ಹತ್ರದಿಂದ ನೋಡಿರಲ್ಲ. ಸಾಮಾನ್ಯವಾಗಿ ಕಮೆಂಟ್ಸ್ಗಳ ಬೆನ್ನೋವು ಇತ್ತಾ ಇಲ್ವಾ ಅಂತ ನೀವು ಅವ್ರು ನೋಡಿದಾಗ ಏನು ಅನ್ಸುತ್ತೆ ಸರ್ ನಿಮಗೆ? ಅದನ್ನೇ ಅದಕ್ಕೋಸ್ಕರ ಅಲ್ಲ, ನಾನು ಕ್ಲಾರಿಟಿ ಕೇಳ್ತಾ ಇರೋದು. ಈಗ ಆ ಪ್ರಶ್ನೆ ಯಾರು ಕೇಳ್ತಾ ಇದ್ದಾರೆ ಒಂದಷ್ಟು ಜನ. ಈಗ ಸಾಮಾನ್ಯವಾಗಿ ಸರ್ ಅದೊಂದು ವಿಡಿಯೋ ಇದೆ, ನೀವು ಸರ್ ನೀವೇ ಆನ್ಸರ್ ನೋಡ್ಕೊಳ್ಳಿ. ಈಗ ದರ್ಶನ್ಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಡಾಕ್ಟ್ರು ತಪ್ಪ, BGS ಅವರು ತಪ್ಪ, ಇಲ್ಲ ಬಳ್ಳಾರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅವರು ತಪ್ಪ? ಯಾರು ತಪ್ಪು? ಮತ್ತೆ ನೀವು ರೈಟ್ ಆಗಿದ್ರೆ ನೀವೆಲ್ಲರ ಮೇಲೂ ಡೌಟ್ ಪಡ್ತಾ ಇದ್ದೀರಾ ಈಗ. ಸೊ ಹೆಂಗೆ ಯಾವ ಥರ ಡೌಟ್ ಪಡ್ತೀರಾ ನೀವು ಅಲ್ವಾ ಸರ್? ಹಾಂ. ಸೊ ನಿಮ್ಮಲ್ಲೇ ಆನ್ಸರ್ ಇದೆ. ಆಪರೇಷನ್ ಏನಾದರೂ